ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅವರು ಗಮನ ಕೊಡ್ತಾ ಇಲ್ಲ ಅಂತ ನೀವೆಲ್ಲರೂ ತಿಳ್ಕೊಬೇಕಾಗ್ತದೆ ಬಂಧುಗಳೇ. ಇಲ್ಲಿನ ಶಾಸಕರು ಇಲ್ಲಿನ ಮತಗಳನ್ನು ಪಡೆದು ಇಲ್ಲಿನ ಜನರ ಯೋಗಕ್ಷೇಮಗಳನ್ನು ವಿಚಾರಣೆ ಮಾಡದೆ ದಾವಣಗೆರೆಗೆ ಹೋಗಿ ಭುಜವನ್ನು ತಟ್ತಾವ್ರೆ, ತೊಡೆಯನ್ನು ತಟ್ತಾವ್ರೆ, ಅಲ್ಲಿ ಎಲ್ಲೆಲ್ಲಿ ತಗಲ್ತಾ ಇಲ್ಲ ನನ್ಗಂತೂ ಗೊತ್ತಿಲ್ಲ. ಆದರೆ ನೇರವಾಗಿ ನೀವೆಲ್ಲರೂ ಸವಾಲು ಹಾಕ್ಬೇಕಾಗ್ತದೆ. ಮಾನ್ಯ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ಬೇಕಾಗ್ತದೆ. ವಿಧಾನಸೌಧದಲ್ಲಿ ನಿಮ್ಮನ್ನು ನಾವು ಶಾಸಕರಾಗಿ ಆಯ್ಕೆಯನ್ನಾಗಿ ಮಾಡಿ ಕಳಿಸಿರೋದು ನೀವು ಚಿಕ್ಕಬಳ್ಳಾಪುರ ಪರ ತೊಡೆ ತಟ್ಟಕ್ಕೆ, ಬೇರೆ ತಾಲೂಕಿನ ಪರ ತೊಡೆ ತಟ್ಟಕ್ಕಲ್ಲ ಅಂತ ನೀವು ಹೇಳ್ಬೇಕಾಗ್ತದೆ ಬಂಧುಗಳೇ. ಮಾನ ಮರ್ಯಾದೆ ಏನೂ ಇಲ್ಲ ಈ ಸರ್ಕಾರಕ್ಕೆ. ಅಲ್ಲ ರೀ, ಸಾಯ್ತಾ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆ, ಕೋಲಾರ ಜಿಲ್ಲೆ ಜನತೆ, ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆ ಜನತೆ. ನಮ್ಮ ಜಗದೀಶ್ ಚೌಧರಣ್ಣವ್ರು ಇರ್ಬೋದು, ಅನೇಕ ಸಂಘಟನೆಗಳು ಇವತ್ತು ನಮ್ಮ ಜೊತೆ ಕೈ ಜೋಡಿಸಿದೆ. ದಲಿತ ಪರ ಸಂಘಟನೆಗಳಾಗಿರ್ಬೋದು, ವಿವಿಧ ರೀತಿಯ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳಾಗಿರ್ಬೋದು, ಎಲ್ಲ ಸಂಘಟನೆಗಳವರು ನಮ್ಮ ಜೊತೆ ಕೈ ಜೋಡಿಸಿದೆ. ಯಾಕೆ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅಂದ್ರೆ ಅನೇಕ ಅನಾಹುತಿಗಳಾಗ್ತಾ ಇದೆ. ನಿಮ್ಗೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ನಿಮ್ಗೇನಾದ್ರೂ ಮೂರು ನಾಚಿಕೆ ಮಾನ ಮರ್ಯಾದೆ ಮೂರು ಏನಾದ್ರೂ ಇದ್ರೆ ನಿನ್ನೆ ದಿನದಿಂದ ಆಗಿರುವಂತ ಅನಾಹುತವನ್ನ ನಿಮ್ಮೆಲ್ಲರ ಮುಂದೆ ಇವತ್ತು ಬಯಲಿಗೆ ಎಳಿತಾ ಇದ್ದೀನಿ. ಏನು ನಮ್ಮ ಮುಷ್ಟೂರು ಗ್ರಾಮ ಚಿಕ್ಕಬಳ್ಳಾಪುರ ತಾಲೂಕು ನಗರ ಕಂಡುಕೊಂಡಿದೆ, ಆ ಮುಷ್ಟೂರು ಗ್ರಾಮದಲ್ಲಿ ಕೇವಲ 4 ವರ್ಷದ ಮಗು ನಿನ್ನೆ ದಿನ ಬ್ಲಡ್ ಕ್ಯಾನ್ಸರ್ ಇಂದ ಸಾವನ್ನಪ್ಪಿದೆ. ಯಾರೇ ಹೊಣೆ ಇದಕ್ಕೆ? ನೀವು ನಿಮ್ಮಪ್ಪನು ನಿಮ್ಮ ಮನೆ ಮಕ್ಕಳು ಹೊಣೆ ಹಾಕ್ತೀರೇನ್ರಿ? ಆ ಮನೆ ಕುಟುಂಬದ ಯಾವ ತೀರಿಸ್ತಾರೆ? ಸರ್ಕಾರಕ್ಕೆ ಮಾಹಿತಿ ಐತಿ ಅಂದ್ರೆ ವರದಿ ಸಮೇತ ನಾನು ವರದಿ ತಗೊಂಡ್ಬಂದಿದ್ದೀನಿ. ನಿನ್ನೆ ದಿನ ಮಗು ಪ್ರಾಣಾಪಾಯದಿಂದ ಆಗಿದೆ. ನಿನ್ನೆ ರಾತ್ರಿ ಈ ಕಾರ್ಯಕ್ರಮ ಇದ್ರು 11 ಗಂಟೆ ರಾತ್ರಿಗೆ ಅವ್ರ ಮನೆಗೆ ಹೋಗಿ ನಾನು ಅವ್ರ ಕುಟುಂಬದ ಜೊತೆ ಮಾತಾಡಿದೆ. ಅವರು ಕಣ್ಣಲ್ಲಿ ನೀರಾಗ್ತಾ ಇದ್ದಾರೆ. ಸರ್, ಸರ್ಕಾರದಲ್ಲಿ ಹಾಸ್ಪಿಟ್ಲ್ ಕರ್ಕೊಂಡು ಡಾಕ್ಟ್ರು ಒಂದು ರೌಂಡ್ ಬಂದು ವಿಸಿಟ್ ಮಾಡಿ ಹೋದ್ರೆ 3 ದಿನ ನಮ್ಮ ಮಗುನ ನೋಡ್ಲಿಲ್ಲ ಸರ್, ನಮ್ಮ ಮಗು ಅದಕ್ಕೆ ಸಾವನ್ನಪ್ತು ಸರ್ ಅಂತ ಕಣ್ಣೀರಾಗ್ತಾ ಇದೆ. ಇವತ್ತು ಆ ಕಣ್ಣೀರಿನ ಶಾಪ, ಆ ಕುಟುಂಬದ ಶಾಪ ನಿಮ್ಗೂ ನಿಮ್ಮ ಸರ್ಕಾರ ತಟ್ಟೇ ಇರಲ್ಲ ಅಂತ ನಾನು ಈ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆ ಪರವಾಗಿ ನಿಮ್ಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತೀನಿ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾರೆ, ಇಡೀ ಚಿಕ್ಕಬಳ್ಳಾಪುರ 3ನೇ ಹಂತ ಶುದ್ಧೀಕರಣ ನಾವು ಅಂತರ್ಜಲ ವೃದ್ಧಿಗಾಗಿ ಅಂತ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರಿಗೆ ನಾನು ಒಂದು ಅನುಕೂಲ ಆಗೋ ರೀತಿ ಒಂದು ವಿಷಯವನ್ನು ತಿಳಿಸ್ತಾ ಇದ್ದೀನಿ. ಸರ್, ದಯವಿಟ್ಟು ಎಲ್ಲಾ ರೈತರು ಒಂದ್ಸಲ ಬೋರ್ಗಳಲ್ಲಿ ಪೈಪುಗಳನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ತೂತುಗಳು ಬೀಳ್ತಾ ಇದೆ ಪೈಪುಗಳಲ್ಲಿ. ಯಾಕೆ ತೂತುಗಳು ಬೀಳ್ತಾ ಇದೆ ಪೈಪುಗಳು? ಕಪ್ಪುಣ ರೀ, ಅದು ಕಪ್ಪುಣನೇ ಹೋಗ್ತಾ ಇದೆ ಅಂದ್ರೆ ನಮ್ಮ ಜೀವಗಳು ಉಳಿತೆ ಅಂದ್ರೆ ಮುಂದೆ ದಿನ. ನೇರವಾಗಿ ನಾನು ಸರ್ಕಾರಕ್ಕೆ ಒಂದು ಮಾತು ಹೇಳ್ತೀನಿ. ಏನು ಇವತ್ತಿನ ದಿನ ನಾವು ಇದು ಆರಂಭದಲ್ಲಿ ಒಂದು ಪಾದಯಾತ್ರೆ ನಂಬ್ಕೊಂಡಿದ್ದೀವಿ. ನಿಮ್ಗೆ ಏನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಕಂದವಾರ ಕೆರೆ, ಅಮಾನಿ ಗೋಪಾಲಕೃಷ್ಣ ಕೆರೆ ಹತ್ರ ನಿಮ್ಗೆ ಕೇಳಿದ್ದು ಕುರ್ಲಾನ್ ಬೆಡ್ ಹಾಕ್ಸ್ತೀನಿ, ಕೇಳಿದ್ದು ಸೊಳ್ಳೆ ಪರ್ದ ತಂದ್ಕೊಡ್ತೀನಿ, ಕೇಳಿದ್ದು ಹೋಟ್ಲಲ್ಲಿ ಊಟ ತಂದ್ಕೊಡ್ತೀನಿ. 10 ದಿನಗಳ ಕಾಲ ನೀವು ನಿಮ್ಮ ಸಚಿವ ಸಂಪುಟ ನಿಮ್ಮ ಸರ್ಕಾರ ಬಂದು ಇಲ್ಲಿ ಮಲಗಬೇಕು. ನಿಮಗೆ ತಾಕತ್ತಿದ್ರೆ ಬಂದು ಮಲಗ್ತೀರಾ, ಇಲ್ಲ 3ನೇ ಹಂತ ಶುದ್ಧೀಕರಣ ಮಾಡ್ತೀರಾ. ಇವ್ರು ಹೇಳ್ತಾರೆ, ನಮ್ಮ ಶಾಸಕರು ಪ್ರದೀಪ್ ಈಶ್ವರ್ ಅವ್ರು ನೋಡಿ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮೆಲ್ರಿಗೂ ನಿಮ್ಮೆಲ್ರಿಗೂ ಕಾನೂನಿಗೆ ದೇವರಾದಂತ ಅಂಬೇಡ್ಕರ್ ಅವರು ಅವ್ರನ್ನ ಫೋಟೋ ಇಟ್ಕೊಂಡು ಚುನಾವಣೆಯಲ್ಲಿ ಗೆದ್ದಿರೋರು ಒಂದು ಮಾತು ಹೇಳ್ತಾರೆ, ನಾನು ಯಾವಾಗ್ಲೂ ದಲಿತರ ಪರ, ಹಿಂದುಳಿದ ವರ್ಗದವ್ರ ಪರ, ನಾನು ಅಹಿಂದ ರೇ. ಮಾತಲ್ಲಲ್ರಿ ಅಹಿಂದ, ಮನೆ ಬಾಗಿಲಿಗೆ ಹೋಗಿ ನಿಂತ್ಕೊಳ್ಳೋ ಅಹಿಂದ ಆಗ್ತಾನೆ, ಮನೆ ಬಾಗಿಲಿಗೆ ಹೋಗಿ ನಿಂತ್ಕೊಳ್ಳೋ ದಲಿತ ನಾಯಕನಾಗ್ತಾನೆ. ಯಾವತ್ತು ಎಲ್ಲರನ್ನೂ ಕೂಟಾಟಿಗೆ ಜೀವನ ನಡೆಯಲ್ಲ. ನಿಮ್ಗೆ ಹೆಚ್ಚಿನದಾಗಿ ನಾನು ಹೇಳೋಷ್ಟು ಅವಶ್ಯಕತೆ ಇಲ್ಲ. ಇದೇ ನಮ್ಮ ಪಕ್ಕದ ಮುಷ್ಟೂರು ಗ್ರಾಮದ ಒಂದು ಊರು. ಬೇಕಂದ್ರೆ ನಮ್ಮ ಇಲಾಖೆಯವರು ಸರ್ವೆ ಮಾಡಲಿ, ಪೊಲೀಸ್ ಇಲಾಖೆ ಸರ್ವೆ ಮಾಡಲಿ, ಆರೋಗ್ಯ ಇಲಾಖೆ ಸರ್ವೆ ಮಾಡಲಿ, ಎಲ್ಲ ನಮ್ಮ ತಾಲೂಕಿನ ಆಫೀಸು, ತಾಲೂಕು ಆಡಳಿತ ಸರ್ವೆ ಮಾಡಲಿ. ಒಂದೊಂದು ಮನೆಯಲ್ಲಿ 4 ಜನ 5 ಜನ ಕುಟುಂಬದಲ್ಲಿ ವಯಸ್ಸು ಬಂದಿರೋ ಮಕ್ಕಳಿದ್ದಾರೆ. ಒಬ್ಬರಿಗೂ ಕೂಡ 1 ಗುಂಟೆ ಜಮೀನಿಲ್ಲ. ಎಲ್ಲ ಬೇಕ್ರಿ ಇವರೆಲ್ಲ? ನೀವು ಯಾಕೆ ಇವ್ರನ್ನೆಲ್ಲ ಯಾಮಾರಿಸಿ ಮತಗಳು ಪಡೆದು ಮೋಸ ಮಾಡ್ತಾ ಇದ್ದೀರಿ ಚಿಕ್ಕಬಳ್ಳಾಪುರ ಜನಕ್ಕೆ ಅಂತ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇಷ್ಟೇ ಅಲ್ಲ ಬಂಧುಗಳೇ, ನಮ್ಮ ಒತ್ತಾಯ ನೇರವಾಗಿ ಸರ್ಕಾರಕ್ಕೆ ನಾವು ಕೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಕೈಯಲ್ಲಿ ಏನಾದರೂ ಮಾಡಕ್ಕಾಗಂಗಿದ್ರೆ 3ನೇ ಹಂತ ಶುದ್ಧೀಕರಣ ಮಾಡಿ, ಇಲ್ಲ ಶೀಘ್ರವೇ ಈ ನೀರನ್ನು ನಿಲ್ಲಿಸಿ ನಮ್ಗೆ ಪಕ್ಕದಲ್ಲೇ ಗಡಿ ಜಿಲ್ಲೆ ನಮ್ಮ ಬಾಗೇಪಲ್ಲಿ ತಾಲೂಕಿನವರೆಗೂ ಬಂದಿದೆ ಕೃಷ್ಣಾ ನದಿ ನೀರು. ಆ ನೀರನ್ನು ಶುದ್ಧ ನೀರು ಕೊಡ್ರಿ. ಇಲ್ಲಿ ಎತ್ತಿನಹೊಳೆ ಯೋಜನೆ ಪ್ರಾರಂಭ ಆಯಿತು, ನಿಮ್ಮೆಲ್ರಿಗೂ ಗೊತ್ತೇ ಇದೆ. 8,000 ಕೋಟಿಯಿಂದ ಪ್ರಾರಂಭ ಆಗಿದ್ದಂತ ಎತ್ತಿನಹೊಳೆ ಯೋಜನೆ ಇವತ್ತು 24,000 ಕೋಟಿವರೆಗೂ ತಂಬಿದೆ. ಅಂದ್ರೆ ಯಾರ್ಯಾರ ಮನೆ ರಾಜಕಾರಣಿ ಕುಟುಂಬಗಳ ಮನೆಗಳು ಎಷ್ಟೆಷ್ಟು ಅಭಿವೃದ್ಧಿ ಆಗಿದೆ ಅಂತ ನೀವೆಲ್ಲರೂ ಯೋಚನೆ ಮಾಡ್ಬೇಕಾಗ್ತದೆ ಬಂಧುಗಳೇ.
ವಿಷಯ ಬಹಳ ಗಂಭೀರವಾಗಿ ನಾವು ಸರ್ಕಾರ ನೇರವಾಗಿ ಹೇಳ್ತಾ ಇದ್ದೀವಿ. ದಯವಿಟ್ಟು 3ನೇ ಹಂತ ಶುದ್ಧೀಕರಣ ಮಾಡಿ, ಇಲ್ಲಾಂದ್ರೆ ನಮ್ಮ ಪಕ್ಕದ ತಾಲೂಕು ಬಾಗೇಪಲ್ಲಿವರೆಗೂ ಬಂದಿರೋಂಥ ಕೃಷ್ಣಾ ನದಿ ನೀರು ಕೊಡಿ, ಇಲ್ಲ ಶುದ್ಧವಾದಂಥ ಎತ್ತಿನ ಹೊಳೆ ಯೋಜನೆ ನೀರನ್ನು ಕೊಡಿ. ಮಾತಾಡಿದ್ರೆ ಯಾರಾದರೂ ಮೀಡಿಯಾ ಮುಂದೆ ಬಂದು ಮಾತಾಡಿದ್ರೆ ಇವನು ಆ ಪಾರ್ಟಿ ಈ ಪಾರ್ಟಿ ಅಂತ ಒಂದು ಡಬ್ಬ ಕಟ್ತಾರೆ. ನಿಮ್ಗೆ ನೀವು ಡಬ್ಬ ಕಟ್ಕೊಳ್ರಿ, ಆಮೇಲೆ ಬೇರೆ ಪಾರ್ಟಿ ಅವ್ರಿಗೆ ಡಬ್ಬ ಕಟ್ಟಿರಾ? ಅದೇ ರೀತಿ ನಮ್ಮ ಏನು ಚಿಕ್ಕಬಳ್ಳಾಪುರ ತಾಲೂಕಿನ ಕೇತನಹಳ್ಳಿ ಗ್ರಾಮ